ಡಿ ಕೆ ಶಿ ಅವರು ಈಗ ತಾನೇ ಸಿ ಎಂ ಆಗಿದ್ದಾರೆ. ಸಿ ಎಂ ಆಗಿ ಒಂದಿಷ್ಟು ರಾಜಕೀಯವಾಗಿ ಅವರ ಏನು ಬದಲಾವಣೆಗಳು ಕಾಣಿಸ್ಕೊಳ್ತು. ಡಿ ಸಿ ಎಂ ಆಗಿದ್ರು ಇಷ್ಟು ದಿನ, ಈಗ ಸಿ ಎಂ ಆಗಿದ್ದಾರೆ. ಅವರ ಭವಿಷ್ಯ ಹೇಗಿದೆ ಅಂತ ಅನ್ಸುತ್ತೆ ರಾಜಕೀಯವಾಗಿ ಹೇಳೋದಾದ್ರೆ? ನೋಡಿ, ಎಲ್ಲರೂ ಜ್ಯೋತಿಷ್ಯರು, ನನಗೆ ಕಾಣಂಗೆ ನಾನು ಅಷ್ಟೆಲ್ಲ ಜರಾಗಿದ್ದೀನಿ. ಆಗ್ತಾರೆ ಅಂತ ಊಹಾಪೋಹನ ತುಂಬ ಜನ ಹೇಳ್ತಿದ್ರು. ನಾನು ಇದೇ ಟೈಮಲ್ಲಿ ಆಗ್ತಾರೆ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಇದೇ ಟೈಮ್, ಇದೇ ಜಾಗದಲ್ಲಿ ದಶೆ ಮತ್ತು ಬುದ್ಧಿ. ಡಿ ಕೆ ಶಿವಕುಮಾರ್ ಇರೋಂಥ ಟ್ಯಾಲೆಂಟು, ಇರೋಂಥ ಬ್ರೈನ್ ಅದ್ಭುತವಾಗಿದೆ. ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗೋಂಥ ಜಾತಕ. ಕಾಂಗ್ರೆಸ್ಸಲ್ಲಿ ಅದ್ಭುತವಾದ ವ್ಯಕ್ತಿ, ಸಿ ಎಂ ಸ್ಥಾನಕ್ಕಿರೋಂಥ ವ್ಯಕ್ತಿ ಅವರಲ್ಲಿ. ಸಖತ್ ತಲೆಗಾರರು. ಯಾವಾಗಲೂ ದೇಶ ನಡೆಸೋರಿಗೆ ದುಡ್ಡಿನ ಯೋಗ ಗೊತ್ತಿರಬೇಕು. ಕಾರಣ ಆದರೆ ದಾನ ಮಾಡೋಕ್ಕಲ್ಲ ಬಂದರು, ಯಾರಿಗೂ ದಾನ ಮಾಡೋಕ್ಕಲ್ಲ ಸರ್. ಶಿಸ್ತ ನಡೆಸಬೇಕು. ಮನೆ ಶಿಸ್ತ ನಡೆಸಿದ್ರೆ ಮನೆಯೆಲ್ಲ ಹಾಳಾಗೋಗುತ್ತೆ. ಹಾಗೆ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರದಲ್ಲಿ ಪಕ್ಕಾ ಇದ್ದಾರೆ, 100%